ನಾನ್ ಹೇಳಿಲ್ವಾ ಆಚಾರ್ಯರೇ, ನೀವು ನಿಜಕ್ಕೂ ಅಮಾಯಕರೇ. ಭೇಟಿ ದರ್ಬಾರಲ್ಲ, ಒಂಟಿಯಾಗಿ ನಿಮ್ಮ ನಿವಾಸದಲ್ಲಿ. ನಾಳೆ ರಾಜ್ಯಸಭೆಯಲ್ಲಿ ನನ್ನ ಗೆಲುವಾದ್ಮೇಲೆ ವಿಜಯೋತ್ಸವವನ್ನ ಆಚರಿಸಕ್ಕೆ ನಾವಿಲ್ಲೇ ಭೇಟಿಯಾಗೋಣ. ಅಲ್ಲಿಯವರೆಗೂ ಶುಭರಾತ್ರಿ. ಶುಭರಾತ್ರಿ ಮೋ. ನೀನು ಈ ದರ್ಬಾರಲ್ಲಿ ಒಬ್ಬ ಗೌರವಾನ್ವಿತ ಸಭಾಸದ. ಮೋಹಿನಿ ಸೌಂದರ್ಯ ನೋಡಿ ಬೆರೆಗಾಗಿ ಅವಳೇ ನೋಡ್ತಾ ನಿಂತು. ಮಹಾರಾಣಿ ಚಿನ್ನಾದೇವಿಯವರು ಆಗಮಿಸ್ತಾ ಇದ್ದಾರೆ. ಮಹಾರಾಣಿ ತಿರುಮಲಾಂಬ ಅವರು ಆಗಮಿಸ್ತಾ ಇದ್ದಾರೆ. ಮಹಾರಾಣಿ ಚಿನ್ನಾದೇವಿ ಅವರಿಗೆ, ಮಹಾರಾಣಿ ತಿರುಮಲಾಂಬ ಅವರಿಗೆ. ನಾವು ನೋಡ್ಬೇಕಾಗಿದೆ ಮೋಹಿನಿ ಎಷ್ಟು ರೂಪವತಿ ಮತ್ತೆ ಜ್ಞಾನಿ ಅಂತ. ಮುದುಕ ಆದ್ರೂ ಕೂಡ ಸ್ತ್ರೀಯರ್ನ ಬಾಯ್ ತಕೊಂಡು ಹೇಗ್ ನೋಡ್ತಾರೆ ನೋಡಿ. ಮೋಹಿನಿ ವಾಸ್ತವದಲ್ಲಿ ಸ್ವರ್ಗದಿಂದ ಧರೆಗಿಳಿದಿರೋ ಅಪ್ಸರೆ ತರ ಕಾಣ್ತಿದ್ದಾರೆ. ಮಹಾರಾಜ ಕೃಷ್ಣದೇವರಾಯರಿಗೆ ಜೈ. ಮಹಾರಾಜ ಕೃಷ್ಣದೇವರಾಯರಿಗೆ ಜೈ. ಮಹಾರಾಜ ಕೃಷ್ಣದೇವರಾಯರಿಗೆ ಜೈ. ಮಹಾರಾಜ ಕೃಷ್ಣದೇವರಾಯರಿಗೆ ಜೈ. ಮಹಾಮಂತ್ರಿಗಳೇ, ಮಹಾರಾಜರೇ, ಸಭೆಯನ್ನು ಪ್ರಾರಂಭಿಸಿ. ಸರಿ ಮಹಾರಾಜರೇ. ಆಚಾರ್ಯರೇ, ಇವತ್ತು ನಡೀತಾ ಇರೋ ಪ್ರತಿಸ್ಪರ್ಧೆಯ ನಿಯಮಗಳನ್ನ ಎಲ್ರಿಗೂ ತಿಳಿಸ್ಬೇಕು. ಮಹಾರಾಜರೇ, ಇವತ್ತಿನ ಈ ದಿವಸ ವಿಜಯನಗರ ಸಾಮ್ರಾಜ್ಯಕ್ಕಾಗಿ ಬಹಳ ಮುಖ್ಯವಾದಂತಹ ದಿನ. ಇವತ್ತು ಇಲ್ಲಿ ಆಯೋಜಿಸಿರುವಂತಹ ಶಾಸ್ತ್ರಾರ್ಥದ ದಿನ ಏನಿದೆ, ಈ ಶಾಸ್ತ್ರಾರ್ಥದಲ್ಲಿ ಇಬ್ಬರು ಸ್ಪರ್ಧಿಗಳಿದ್ದಾರೆ. ನಮ್ಮ ಎಡಗಡೆ ಇದ್ದಾರೆ ವಿಜಯನಗರ ಸಾಮ್ರಾಜ್ಯದ ವಿಶೇಷ ಸಲಹೆಗಾರ ಪಂಡಿತ ರಾಮಕೃಷ್ಣ. ಬನ್ನಿ. ಇನ್ನು ನಮ್ಮ ಬಲಗಡೆ ಇದ್ದಾರೆ ಪರಮ ಸುಂದರಿ ಮೋಹಿನಿ ದೇವಿ. ಬನ್ನಿ. ಸೌಂದರ್ಯ ಮತ್ತು ಬುದ್ಧಿವಂತಿಕೆಯ ಅಪೂರ್ವ ಸಂಗಮ. ಒಂದು ಅತ್ಯಂತ ಮನೋಹರ, ನಮ್ಮ ಮಾತಿನ ತಾತ್ಪರ್ಯ ಅತ್ಯಂತ ಮಹತ್ವಪೂರ್ಣ ಅವಲೋಕನಯುಕ್ತ ದ್ವಂದ್ವ ನಡೆಯುತ್ತೆ. ಇವತ್ತಿನ ಈ ದಿನ ವಿಜಯನಗರದ ಇತಿಹಾಸದ ಪುಟಗಳಲ್ಲಿ ಅಂಕಿತವಾಗುತ್ತೆ. ಮತ್ತೆ ನಾನು ರಾಜಪುರೋಹಿತ ತಾತಾಚಾರ್ಯ ಈ ಶಾಸ್ತ್ರಾರ್ಥಕ್ಕೆ ತಟಸ್ಥ ಮಧ್ಯಸ್ಥನಾಗಿದ್ದೇನೆ. ಮಹಾರಾಜ ಶ್ರೀ ಕೃಷ್ಣದೇವರಾಯರ ಆಜ್ಞೆಯಂತೆ ಈ ಶಾಸ್ತ್ರಾರ್ಥದ ಪ್ರತಿ ನಿಯಮವನ್ನ ನಾನು ಎಲ್ಲರಿಗೂ ತಿಳಿಸುತ್ತೇನೆ. ಈ ಶಾಸ್ತ್ರಾರ್ಥದಲ್ಲಿ ಎರಡು ಪಕ್ಷಗಳಿವೆ. ಒಂದು ಪಕ್ಷ ಅವರ ವಿಪಕ್ಷ ಪಕ್ಷಕ್ಕೆ ಪ್ರಶ್ನೆಗಳನ್ನ ಕೇಳ್ತಾರೆ. ಒಂದು ವೇಳೆ ವಿಪಕ್ಷ ಪಕ್ಷದವರು ನಿರ್ಧರಿತ ಸಮಯದಲ್ಲಿ ಉತ್ತರವನ್ನ ಕೊಡದಿದ್ದರೆ ಅವರು ಆಗ ಸೋಲ್ತಾರೆ. ಒಂದು ವೇಳೆ ಅವರು ಸರಿ ಉತ್ತರವನ್ನ ಕೊಟ್ಟರೆ ಅವರು ಮತ್ತಷ್ಟು ಪ್ರಶ್ನೆಗಳನ್ನ ಕೇಳಬಹುದು. ಈ ಪ್ರಕಾರವಾಗಿ ಅವರು ಸಂಪೂರ್ಣವಾಗಿ 9 ಪ್ರಶ್ನೆಗಳನ್ನ ಕೇಳಬಹುದು. ಒಂದು ವೇಳೆ ಅವರು 9ಕ್ಕೆ 9 ಪ್ರಶ್ನೆಗಳಿಗೆ ಉತ್ತರವನ್ನು ಸರಿಯಾಗಿ ಕೊಟ್ಟರೆ ಆಗ ಉತ್ತರ ಕೊಡುವಂತವನು ಪ್ರಶ್ನೆ ಕೇಳುವಂತಹ ಪಕ್ಷಕ್ಕೆ 9 ಪ್ರಶ್ನೆಗಳನ್ನ ಕೇಳಬಹುದು. ಮತ್ತು ಸಮಯವನ್ನು ತಿಳಿಸುತ್ತೆ ಆ ಮರಳಿನ ಗಡಿಯಾರ. ಮಣಿ, ಈ ಮುದುಕ ಅಂತೂ ತನ್ನಂತಾನು ತಟಸ್ಥ ಅಂತ ಹೇಳ್ತಿದ್ದಾನೆ. ಖಂಡಿತವಾಗ್ಲೂ ಈ ಮುದುಕುನ್ ತಲೆಯಲ್ಲಿ ಏನೋ ಷಡ್ಯಂತ್ರ ನಡೀತಾನೆ ಇದೆ. ಹಾಗೆ ನೋಡೋದಾದ್ರೆ ಮೋಹಿನಿ ದೇವಿ ನಮ್ಮ ರಾಜ್ಯಕ್ಕೆ ಬಂದಿರುವ ಅತಿಥಿ. ಹಾಗಾಗಿ ರಾಜ್ಯದ ಮರ್ಯಾದೆಯ ಅನುರೂಪವಾಗಿ ಪ್ರಶ್ನೆ ಕೇಳುವ ಮೊದಲ ಅವಕಾಶವನ್ನ ಮೋಹಿನಿ ದೇವಿಯವರಿಗೆ ಸಿಗಬೇಕು. ಮತ್ತು ಪಂಡಿತ ರಾಮಕೃಷ್ಣ ಸಮಯ ಮುಗಿಯುವ ಮುಂಚೆ ಉತ್ತರವನ್ನ ಕೊಡ್ತಾರೆ. ಮಹಾರಾಜ್ರೇ, ನಾನು ಪಂಡಿತ ರಾಮಕೃಷ್ಣರಿಗೆ ಸವಾಲ್ ಹಾಕಿರೋದ್ರಿಂದ ನಾನು ಈ ಸ್ಪರ್ಧೆಯಲ್ಲಿ ಇರುವ ನಿಯಮಗಳನ್ನ ಪಾಲಿಸ್ತೀನಿ.
ಆಚಾರ್ಯ ತಥಾಚಾರ್ಯ ಹೇಳಿದ ನಿಯಮಗಳನ್ನು. ಪ್ರತಿಸ್ಪರ್ಧೆಯ ನಿರ್ದೇಶನ ಎಲ್ರಿಗೂ ಸ್ಪಷ್ಟವಾಗಿದೆ. ಸರ್ವಪ್ರಥಮವಾಗಿ ಮೋಹಿನಿ ದೇವಿ ಪ್ರಶ್ನೆಯನ್ನ ಕೇಳಲಿ. ಒಂದು ವೇಳೆ ಪಂಡಿತ ರಾಮಕೃಷ್ಣ ಯಾವುದೇ ಪ್ರಶ್ನೆಗೆ ಉತ್ತರ ಕೊಡುವಲ್ಲಿ ಸಫಲವಾಗದಿದ್ದರೆ ಆಗ ಶಾಸ್ತ್ರಾರ್ಥ ಅಲ್ಲಿಗೆ ಸಮಾಪ್ತಿಯಾಗುತ್ತೆ ಮತ್ತೆ ಮೋಹಿನಿ ದೇವಿಯನ್ನ ವಿಜೇತೆ ಅಂತ ಘೋಷಿಸಲಾಗುತ್ತೆ. ಮತ್ತೆ ಪಂಡಿತ ರಾಮಕೃಷ್ಣ, ಮಹಾರಾಜರು ಶ್ರೀ ಕೃಷ್ಣದೇವರಾಯರು ಸಂಪೂರ್ಣ ನಂಬಿಕೆಯಿಂದ ನಿಮಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಮತ್ತೆ ನಮಗೂ ನಂಬಿಕೆ ಇದೆ, ನೀವು ಮಹಾರಾಜರಿಗೆ ನಾಚಿಕೆಯಾಗುವಂತೆ ಮಾಡುವುದಿಲ್ಲ ಅಂತ. ಮತ್ತೆ ಮಹಾರಾಜರೇ, ವಿಜೇತರು ಯಾರಾಗ್ತಾರೆ ಅಂದ್ರೆ ಯೋಗ್ಯವಾದವರೇ. ನಾನು ಇಬ್ಬರಿಗೂ ಶುಭವನ್ನು ಕೋರುತ್ತಿದ್ದೇನೆ. ತಾಯಿ, ದಯವಿಟ್ಟು ನನ್ನ ಗಂಡನ್ನ ಕಾಪಾಡು, ಗೆಲ್ಲೋ ಹಾಗೆ ಮಾಡು. ಆಚಾರ್ಯರೇ, ನೀವು ನಿಮ್ಮ ಸ್ಥಾನವನ್ನು ಅಲಂಕರಿಸಿ. ಮೋಹಿನಿ ದೇವಿ, ನೀವು ಸ್ಪರ್ಧೆಯನ್ನು ಪ್ರಾರಂಭಿಸಿ. ಸರಿ ಮಹಾರಾಜರೇ. ಪಂಡಿತ ರಾಮಕೃಷ್ಣ, ನನ್ನ ಮೊದಲನೇ ಪ್ರಶ್ನೆ. ಒಬ್ಬ 10 ವರ್ಷದ ಬಾಲಿಕೆ ಒಂದು ಚೆಂಡನ್ನ ಕಾಲಿಂದ ಒದಿತಾಳೆ. ಆ ಚೆಂಡು 10 ಗಜ ದೂರ ಹೋಗಿ ಅವಳ ಹತ್ರನೇ ವಾಪಸ್ ಬರುತ್ತೆ. ಹೇಗೆ? ಇದೆಂತ ಪ್ರಶ್ನೆ? ಚೆಂಡಿಗೇನ್ ಕಾಲ ಇರುತ್ತೆ ಹಿಂದಿರುಗಿ ಬರೋದಕ್ಕೆ? ಈ ಪ್ರಶ್ನೆನೇ ತಪ್ಪಾಗಿದೆ. 10 ಗಜ ಅಲ್ಲ, 5 ಗಜ ಇದೆ ಅಂದ್ರೆ ಚೆಂಡು ವಾಪಸ್ ಬರಬಹುದು. ಮಹಾರಾಣಿ, ಆ ಬಾಲಕಿ ಚೆಂಡನ್ನ ತನ್ನ ಕಾಲಿನಿಂದ ಆಕಾಶಕ್ಕೆ ಒದ್ದಿದ್ದಾಳೆ. ಕಾಲಿಂದ ಒದ್ದಿರೋದ್ರಿಂದ ಚೆಂಡು ಆಕಾಶದ ಕಡೆಗೆ ಹೋಗಿದೆ. ಆದ್ರೆ ಭೂಮಿಯ ಗುರುತ್ವಾಕರ್ಷಣ ಬಲದಿಂದಾಗಿ ಮತ್ತೆ ಅದು ವಾಪಸ್ ಅವಳ ಬಳಿ ಬಂದಿದೆ. ಸರಿಯಾದ ಉತ್ತರ. ಅದ್ಭುತ ಪಂಡಿತ ರಾಮಕೃಷ್ಣ. ಅದ್ಭುತ ಪಂಡಿತ ರಾಮಕೃಷ್ಣ. ಈಗ ನನ್ನ ಎರಡನೇ ಪ್ರಶ್ನೆ. ಭವ್ಯಾಗೆ ತಂದೆ ಬಾನು, ಆದ್ರೆ ಭವ್ಯ ಬಾನುವಿನ ಮಗ ಅಲ್ಲ. ಹೇಗೆ? ಈ ಪ್ರಶ್ನೆನೇ ತಪ್ಪಾಗಿದೆ. ತಂದೆ ಅಂದ್ರೆ ಪುತ್ರ ಆಗಿರ್ತಾನೆ, ಪುತ್ರ ಅಂದ್ರೆ ತಂದೆ ಆಗಿರ್ತಾನೆ. ಮಹಾರಾಣಿ, ಗುರುಗಳೇ ಗುರುಗಳೇ, ಇದೇನು ತಂದೆ ಮಗ ಅಂತ ಆಗ್ತಿದೆ. ನಿಮ್ಗೇನಾದ್ರೂ ಅರ್ಥ ಆಗ್ತಿದ್ಯೋ ಇಲ್ವೋ? ನನಗಲ್ಲ, ಪಂಡಿತ ರಾಮಕೃಷ್ಣನಿಗೆ ಇದು ಅರ್ಥ ಆಗಬೇಕಾಗಿರೋದು. ಬಾನು ಮತ್ತೆ ಭವ್ಯ ತಂದೆ ಮತ್ತು ಮಗಳು. ಬಾನು ಭವ್ಯಳ ತಂದೆ, ಆದ್ರೆ ಭವ್ಯ ಬಾನುವಿನ ಪುತ್ರ ಅಲ್ಲ, ಪುತ್ರಿ. ಅದ್ಭುತ. ಅತಿ ಉತ್ತಮ ಪಂಡಿತರೆ, ಅತಿ ಉತ್ತಮ.
ಸಾಧು ಸಾಧು. ಪಂಡಿತ ರಾಮಕೃಷ್ಣ, ಈಗ ನಮ್ಮ ಮೂರನೇ ಪ್ರಶ್ನೆಗೆ ಉತ್ತರ ಕೊಡಿ. ಅದೇನದು? ಮೇಲಕ್ಕೆ ಹೋಗುತ್ತೆ ಮತ್ತೆ ಕೆಳಗೂ ಬರುತ್ತೆ, ಆದ್ರೆ ಕದ್ಲೋದೇ ಇಲ್ಲ. ಇದೆಂತಹ ಪ್ರಶ್ನೆ? ಈ ಪ್ರಶ್ನೆ ಕೂಡ ತಪ್ಪಾಗಿದೆ. ಒಂದ್ ವೇಳೆ ಯಾರಾದ್ರೂ ಮೇಲೆ ಕೆಳಗೆ ಹೋಗ್ತಾರೆ ಅಂದ್ರೆ ಅಲ್ಲಾಡ್ದೇ ಇರೋಕ್ ಹೇಗ್ ಸಾಧ್ಯ? ಶಾಂತರಾಗಿರಿ, ಶಾಂತರಾಗಿರಿ. ಅದು ಮೆಟ್ಲು. ಮೇಲೂ ಹೋಗುತ್ತೆ ಕೆಳಗಡೆನೂ ಬರುತ್ತೆ, ಆದ್ರೆ ಅದ್ರ ಜಾಗದಿಂದ ಯಾವತ್ತೂ ಕದಲೋದಿಲ್ಲ. ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ. ಇದು ಹೇಗ್ ಸಾಧ್ಯ? ಒಬ್ಬ ಮನುಷ್ಯ 8 ದಿನಗಳವರೆಗೂ ನಿದ್ದೆ ಮಾಡಲ್ಲ. ಈಗ ತೋರಿಸ್ಲಿ ಪಂಡಿತ ರಾಮಕೃಷ್ಣ ತನ್ನ ಬುದ್ಧಿಯ ಚತುರತೆಯನ್ನ. 8 ದಿನ ನಿದ್ದೆನೇ ಇಲ್ದೇ ಇದ್ರೆ ಮನುಷ್ಯ ಸತ್ತು ಹೋಗ್ತಾನೆ. ಇದೆಂತ ಪ್ರಶ್ನೆ? ಸಮಯ ಮೀಳ್ತಾ ಇದೆ, ಬೇಗ ಹೇಳು. ಮನುಷ್ಯ ರಾತ್ರಿಲಿ ನಿದ್ರೆ ಮಾಡಿ ವಿಶ್ರಾಂತಿ ಪಡ್ಕೋತಾನೆ, ಅದಕ್ಕೆ ಬೆಳಗ್ಗೆ ಎಚ್ಚರ ಇರ್ತಾನೆ. ಇದ್ರ ಅರ್ಥ 8 ದಿನದವರೆಗೂ ದಿನದಲ್ಲಿ ನಿದ್ರೆ ಮಾಡೋದಿಲ್ಲ. ಅದ್ರ ಅರ್ಥ 8 ದಿನದವರೆಗೂ ಜಾಗರಣೆ ಇರ್ಬೋದು. ಸರಿಯಾದ ಉತ್ತರ. ಗುರುಗಳೇ, ಪಂಡಿತ ರಾಮಕೃಷ್ಣನು 4 ಪ್ರಶ್ನೆಯ ಉತ್ತರವನ್ನು ಕೊಟ್ಟಿದ್ದಾಯ್ತು. 5ನೇ ಪ್ರಶ್ನೆ. ಅದೇನದು? ಅದು ನಿಮ್ದು, ಆದ್ರೆ ನಿಮ್ಗಿನ ಜಾಸ್ತಿ ನಿಮ್ಮ ಮಿತ್ರರು, ಪರಿಚಯಸ್ಥರು ಅದನ್ನ ಉಪಯೋಗಿಸ್ತಾರೆ. ಹೆಸರು. ಆ ಹೆಸರನ್ನೇ ಪರಿಚಿತರು ಮತ್ತೆ ಮಿತ್ರರು ಜಾಸ್ತಿ ಉಪಯೋಗಿಸ್ತಾರೆ. ಸರಿಯಾದ ಉತ್ತರ. ಬಹಳ ಚೆನ್ನಾಗಿತ್ತು ಪಂಡಿತ ರಾಮಕೃಷ್ಣ. ಅದ್ಭುತ ಪಂಡಿತ ರಾಮಕೃಷ್ಣ, ನೀವು ನಿಜವಾಗಿಯೂ ಚತುರರು. ಕಪ್ಪಗಿದೆ ಆದ್ರೆ ಹಿತ್ಲಲ್ಲ, ಉದ್ದ ಇದೆ ಆದ್ರೆ ಹಾವಲ್ಲ, ಕುಣಿಯುತ್ತೆ ಆದ್ರೆ ನವಿಲಲ್ಲ, ಕಟ್ ಹಾಕುತ್ತೆ ಆದ್ರೆ ದಾರ ಅಲ್ಲ. ಏನದು? ಮಣಿ, ಇದಂತೂ ಅತ್ಯಂತ ಕಠಿಣವಾದ ಪ್ರಶ್ನೆ. ನೋಡ್ತಾ ಇರು, ಪಂಡಿತ ರಾಮಕೃಷ್ಣ ಮೋಹಿನಿಯ ಸೇವಕನಾಗ್ತಾನೆ. ಏನಾಗಿರ್ಬಹುದು? ನಮಗೆ ತಿಳಿದಿಲ್ಲ. ದಾವಣಿ ದಾವಣಿ. ಬೇಗ ಹೇಳು ರಾಮ, ಬೇಗ ಹೇಳು.
ಪಂಡಿತ ರಾಮಕೃಷ್ಣ, ಉತ್ತರ ಕೊಡಿ. ಸಮಯ ಮೀರೋಗ್ತಾ ಇದೆ. ಜುಟ್ಟು ಜುಟ್ಟು. ಜುಟ್ಟ? ಹಾ ಹೌದು, ಇದು ಜುಟ್ಟೆ, ಇದು ನನ್ ಜುಟ್ಟು. ಆದ್ರೆ ನಿಮ್ಮ ಸಮಯ ಸಮಾಪ್ತಿ ಆಗೋಯ್ತು ರಾಮಕೃಷ್ಣ. ಪರಾಜಿತರಾದ್ರಿ ನೀವು. ಉತ್ತರ ಕೊಡೋಕ್ಕಾಗ್ಲಿಲ್ಲ.